ಬಿಜೆಪಿ ಪಾಳ್ಯದಲ್ಲಿ ಮುಗಿಯದ ಬಣ ರಾಜಕಾರಣ. ಬಿಜೆಪಿ ಬಣ ರಾಜಕಾರಣ ಮೈತ್ರಿ ಮೇಲೆ ಪರಿಣಾಮ ಬೀರಲ್ಲ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಅದು ಭಾರತೀಯ ಜನತಾ ಪಕ್ಷದ ಆಂತರಿಕ ವಿಚಾರ. ಪಕ್ಷದ ಹಿರಿಯ ನಾಯಕರು ಈ ಬಗ್ಗೆ ಗಮನ ಹರಿಸ್ತಾರೆ. ಇದ್ಯಾವುದು ಕೂಡ ಮೈತ್ರಿಗೆ ಎಫೆಕ್ಟ್ ಆಗಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿರೋದು. ಇದೆಲ್ಲ ಏನಿದೆ ಆಂತರಿಕ ಜಗಳ ಬಿಜೆಪಿಯದ್ದು, ಹೀಗಾಗಿ ಎಫೆಕ್ಟ್ ಆಗಲ್ಲ ಮೈತ್ರಿ ಮೇಲೆ. ಇದರಿಂದಾಗಿ ಮೈತ್ರಿಗೆ ಯಾವುದೇ ಸಮಸ್ಯೆಗಳು ಆಗಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ದೆಹಲಿಯಲ್ಲಿ ಕಳೆದ 10 ವರ್ಷದಲ್ಲಿ ಆಪ್ ಏನನ್ನೂ ಮಾಡಲಿಲ್ಲ. ಆಮ್ ಆದ್ಮಿ ನಿರ್ಲಕ್ಷ್ಯದಿಂದ ಜನತೆಯ ಆಕ್ರೋಶಕ್ಕೆ ಕಾರಣವಾಗಿತ್ತು. ಜನತೆ ಸೂಕ್ತ ತೀರ್ಮಾನ ಕೈಗೊಂಡಿದ್ದಾರೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ದೆಹಲಿಯ ಚುನಾವಣಾ ಫಲಿತಾಂಶದ ಬಗ್ಗೆ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ವಿಧಾನಸಭೆ ಚುನಾವಣಾ ಫಲಿತಾಂಶ ಪ್ರಾರಂಭಿಕವಾಗಿ ಎಲ್ಲರೂ ನಿರೀಕ್ಷೆ ಮಾಡಿದಂಥ ಒಂದು ಫಲಿತಾಂಶ. ಕಳೆದ 10 ವರ್ಷಗಳಿಂದ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೊಸ ಒಂದು ಶಕ್ತಿಯನ್ನು ದೇಶದಲ್ಲಿ ನೆಲೆಯೂರಿಸಬೇಕು ಅಂತಕ್ಕಂಥ ಘೋಷಣೆಯೊಂದಿಗೆ ಬಂದಂಥ AAP ಭ್ರಷ್ಟಾಚಾರದಲ್ಲಿ ಸಿಲುಕಿ ದೆಹಲಿಯ ಜನತೆಯ ಭಾವನೆಗಳಿಗೆ ಧಕ್ಕೆ ತಂದಿದ್ದರು. ದೆಹಲಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಹಲವಾರು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಸಹ ಜನತೆಯ ಒಂದು ಅಸಮಾಧಾನಕ್ಕೇನು ಒಳಗಾಗಿತ್ತು. ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ BJPಗೆ ಅಧಿಕಾರವನ್ನು ಇವತ್ತು ಕೊಡ್ತಕ್ಕಂಥದ್ರ ಮುಖಾಂತರ ದೇಶದ ಒಂದು ಅಭಿವೃದ್ಧಿ, ದೆಹಲಿಯ ಅಭಿವೃದ್ಧಿಗೆ ಪೂರಕವಾಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನತೆ ತೀರ್ಮಾನ ಕೊಟ್ಟಿದ್ದಾರೆ. ಅದು ಅವರ ಅಲ್ಲಿ BJPಯ ಸ್ನೇಹಿತರುಗಳು ಕೂತು ಚರ್ಚೆ ಮಾಡ್ತಾರೆ. ಅವರಲ್ಲಿರ್ತಕ್ಕಂಥ ಗೊಂದಲಗಳು ಬಗೆಹರಿಸ್ತಕ್ಕಂಥದ್ದಕ್ಕೆ ದೆಹಲಿ ಹೈಕಮಾಂಡು ಬಲಾಢ್ಯವಾಗಿದೆ, ಸರಿಪಡಿಸ್ತಾರೆ ಅಂತಕ್ಕಂಥದ್ದು ನನ್ನ ನಿರೀಕ್ಷೆ ಇದೆ. ಎಲ್ಲ ಸರಿಯಾಗ್ತದೆ ಸುಗಮವಾಗಿ ಅನ್ನೋದು ನನ್ನ ಅಭಿಪ್ರಾಯ. ಮೈತ್ರಿಗೂ ಅಲ್ಲಿ ನಡೀತಿರತಕ್ಕಂಥದ್ದು ಸಂಬಂಧ ಇಲ್ಲ, ಎಲ್ಲ ಒಟ್ಟಾಗಿದ್ದೆ. ವಿಧಾನಸಭೆ